ಇದ್ರಾಗ ನಾನು ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಎಲ್ಲಾನು ಮಾಡ್ಕೊಂಡು ತಿಂತೀನಿ ಅಮ್ಮ. ಸೂಪರ್ 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 ಫ್ರಿಡ್ಜ್ ತಂದೈತೆ ಅಪ್ಪ. ಥ್ಯಾಂಕ್ ಯು ಅಪ್ಪ, ನಾನು ಹೇಳಿದ ತಕ್ಷಣನೇ ತಂದ್ಬಿಟ್ಟೆ ಅಲ್ಲಪ್ಪ ನೀನು. ಥ್ಯಾಂಕ್ ಯು, ಎಷ್ಟು ಚೆನ್ನಾಗೈತೆ ಫ್ರಿಡ್ಜು. ರೀ ಇವಾಗೆಲ್ಲ ಫ್ರಿಡ್ಜ್ ಅವಶ್ಯಕತೆ ಏನಿತ್ತು? ನೀವೆಲ್ಲ ಫ್ರಿಡ್ಜು ಗಿರ್ಜು ಅಂತ ಯಾಕೆ ತರಕ್ ಹೋದ್ರಿ? ಸುಮ್ಮನೆ ನೀಯ ಅವಶ್ಯಕತೆ ತಾನೇ ಏನಿತ್ತು ಹೇಳಿ? ಸುಮ್ಕೆ ನೀವು ಒಳ್ಳೆ ತರಬಾರ್ದಾಗಿತ್ತು ಬಿಡಿ. ಅಲ್ಲ ಅನ್ಕೊಂಡಿದ್ದೆ ನಾನು ಮನೆಗೆ ಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಇವಾಗ ಇಲ್ದಿರ ಕಾಸಾಗೆ ಸುಮ್ಮನೆ ಯಾಕೆ ಅಂತ ನಾನು ಯಾವಾಗಾದ್ರೂ ತರ್ಲೇಬೇಕಲ್ವಾ? ಅದ್ರಾಗೂ ವಿಹಾನ್ ಯಾವಾಗೂ ಬೇಕು 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 ಅಪ್ಪ ಫ್ರಿಡ್ಜ್ ಬೇಕು ಅಂತ ಹೇಳ್ತಾನೆ ಇದ್ದ. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ, ಅವನಿಷ್ಟನೇ ನನ್ನ ಇಷ್ಟ. ಇಷ್ಟು ವರ್ಷ ಅಂತೂ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾನು. ಇನ್ನು ಮುಂದೆ ಆದರೂ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೇ. ಈಗ ಏನಂತ ದುಡ್ಗೇನು ಬರ ಅಂತ ಆಗೈತೆ. ಹೆಂಗೋ ಈಗ ಪೇಮೆಂಟ್ ಎಲ್ಲ ಬಂತು, ಹಾಲಿಂದೆಲ್ಲ ಕಾಸು ಬಂತಲ್ಲ, ಅದಕ್ಕೆ ಇನ್ನು ಏನು ಬಿಡು, ಹಾಲಿಂದೆಲ್ಲ ಕಾಸು ಬಂದೈತೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕೆನೇ ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ತಗೊಬಿಟ್ಟು ಬಂದೆ. ಏನಂತೆ ಬಿಡು, ಮನೆಗೆ ನೀಂತಾನೆ ಅಲ್ಲೆಲ್ಲ ಪಾರಿನಾಗೆಲ್ಲ ಇದ್ದು ಹೆಂಗೆಲ್ಲ ಬೆಳೆದು ಬಂದಿದ್ಯಾ ಅಂತದ್ರಾಗೆ ಈ ಫ್ರಿಡ್ಜು ಇಲ್ದಿದ್ದಂಗೆ ಬದುಕ್ತಿದ್ಯಾ ಅಂದರೆ ನನಗೆ ಮನಸ್ಸೊಂಥರ ಕಸಿ ಆಯ್ತದೆ. ಅದಕ್ಕೆ ನನಗೆ ತಗೊಬಿಟ್ಟು ಬಂದಿದ್ದು. ಈಗ ನೋಡು, ಅಲ್ಲಿ ಅಡುಗೆ ಮನೆ ಪಕ್ಕ ನೀನು ಮಾಡೋಗ್ಬಿಡ್ತೀನಿ ಇಟ್ಕೊಂಡು ಹೆಂಗೋ ತರಕಾರಿ ಎಲ್ಲ ಮಾಡಿಕ. ನೀವು ಇಷ್ಟೊಂದು ಬದಲಾಗಿರೋದು ನೋಡಿ ನಿಜವಾಗೂ ನನಗೆ ಭಾಳ ಖುಷಿ ಆಯ್ತದ್ರಿ. ನಿಜ ಭಾಳ ಖುಷಿ ಆಯ್ತದೆ. ಹಂಗೋ ಹಿಂಗೋನು ಹೆಂಗೋನು ಒಂದೊಂದೇ ತಗೊಬಿಟ್ಟು ಬರ್ತಿದ್ದೀರಾ. ನಾನು ಅವತ್ತೇ ತರನಿ ಅಂತ ಅನ್ಕೊಂಡೆ. ಫ್ರಿಡ್ಜ್ ಅವಶ್ಯಕತೆ ಇತ್ತು, ಮನೆಗೆ ತರಕಾರಿ ಎಲ್ಲ ಕೆಟ್ಟು ಹೋಯ್ತವೆ, ಶಾನೆ ದಿನ ಇಟ್ಕೊಳಕ್ಕಾಯ್ತಿಲ್ಲ, ಹಂಗೆ ಅನ್ಕೊಂಡೆ. ಆದರೆ ಅದೇನು ಅಂತಾರಲ್ಲ, ಬಿಡು ಇನ್ನು ಯಾಕೆ ಕಾಸು ಸುಮ್ಮನೆ ಶಾನೆ ಅಂತ ನಾನೇ ಸುಮ್ಮನಾಗಿದ್ದೆ. ಅಪ್ಪ ಈಗ ಇದ್ರಾಗ ಐಸ್ ಕ್ರೀಮ್ ಆಮೇಲೆ ಐಸ್ ಕ್ಯಾಂಡಿ ಎಲ್ಲಾನು ಮಾಡೋಣಪ್ಪ. ತುಂಬಾ ಚೆನ್ನಾಗಿರ್ತತೆ. ವಿಹಾನ್ ನಿಂಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ತಿನ್ನು ವಿಹಾನ್, ಸರಿನಾ? ಅಮ್ಮ ಇಲ್ವಾ, ನಿಂಗೆಲ್ಲ ಮಾಡ್ಕೊಡ್ತಾರೆ. ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಏನೇನು ಬೇಕು ಎಲ್ಲ ಮಾಡೋಣ. ನಿನ್ಗೋಸ್ಕರನೇ ಫ್ರಿಡ್ಜ್ ತಂದಿರೋದು ನೋಡಪ್ಪ. ಈ ಫ್ರಿಡ್ಜ್ ಎಲ್ಲ ನಮ್ಮ ವಿಹಾನ್ದು. ಇನ್ನೇನಿದ್ರು ವಿಹಾನ್ ಕೇಳ್ಬಿಟ್ಟು ಮಾಡಬೇಕು. ನಾನು ಹೇಳ್ದಂಗೆ ಮಾಡ್ಬೇಕು. ಅದೇನೋ ಲೋಟಕ್ಕೆ ಹಾಕ್ಬಿಟ್ಟು ಇದಾಕ್ಬಿಟ್ಟು ಸಕ್ಕರೆ ನೀರದೆಲ್ಲ ಹಾಕ್ಬಿಟ್ಟು ಐಸ್ ಕ್ಯಾಂಡಿ ಮಾಡ್ತಾರಲ್ಲ, ಅದನ್ನ ಸಿ ಮಾಡ್ಬಿಟ್ಟು ಕೊಟ್ಬಿಡು ಅವ್ನಿಗೆ. ಆವತ್ತಿಂದ ಐಸ್ ಕ್ಯಾಂಡಿ ಅಂತ ಹೇಳ್ತಾನೆ ಅವನಂತೂ. ಅದೇನೋ ಮಾಡ್ಕೊಡು. ನಾನು ನೆನೆ ಹೋಗ್ಬೇಕಾರ ಅದೇ ರಾಮಕ್ಕವ್ರ ಮನೆ ತಗೆ ಫ್ರಿಡ್ಜ್ ನೋಡ್ಬಿಟ್ಟು ಅಪ್ಪ ಬೇಕಪ್ಪ ಅನ್ನ. ನಾನು ಅದಕ್ಕೆ ಇನ್ನೇನಿರ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅದಾಗ ತಗೊಬಿಟ್ಟು ಬಂದೆ. ನನ್ನ ಮಗ ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆ ನೆನೆಯ. ಓಹೋ ಬಾಬಾ, ಹೊಸ ಫ್ರಿಡ್ಜ್ ತಗೊಬಿಟ್ಟು ಬಂದಿದ್ದೀರಾ? ಓ ಬಾಬಾ ಇವಾಗ ತಾನೇ ತಗೊಬಿಟ್ಟು ಬಂದೆ. ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಊರಾಗ ಮುಖ್ಯಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಮನೆಗೆ ಫ್ರಿಡ್ಜು ಟಿವಿ ತಗೊಬಿಟ್ಟು ಬಂದು ಇಟ್ಕೊಳ್ಳಿ. ಆದ್ರೆ ಬಂಗಾರಮ್ಮ, ಊರು ತುಂಬಾನು ನಿಮ್ಮಮ್ಮ ಊರು ತುಂಬಾ ಜನರಿಗೆಲ್ಲನೂ ಸೀರೆ ಅನ್ಸುತ್ತೈತೆ. ಎಲ್ಲರೂ ಅಯ್ಯಮ್ಮಂಗೇನಿಯ ಅದೇನು ಮುಖ್ಯಸ್ಥೆ ಸ್ಥಾನಕ್ಕೆ ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು. ಓಹೋ ನಮ್ಮಮ್ಮ ಈ ಕೆಲಸ ಬೇರೆ ಮಾಡ್ತಾ ಇತ್ತೇನೋ. ಓಹೋ ಅತ್ತೆ ಶಾನೆ ಸೀರಿಯಸ್ ಆಗಿ ತಗೊಬಿಟ್ಟೈತ್ರಿ. ನನ್ಗೂ ಕೊಡ್ತಮ್ಮ ಸೀರೆ ಕೊಟ್ಬಿಟ್ಟು ಇನ್ ಮ್ಯಾಲ್ ಬದ್ಲಾಯ್ತೀನಿ ಕಣವ. ಮನ್ಸಾಗ ಏನು ಮಡಿಕಬೇಡ, ಮನ್ಸಾಗ ಏನಾರ ಇದ್ರೆ ಏನು ಮಡಿಕಬೇಡ ನೀನು ಅಂತ ಹೇಳ್ಬಿಟ್ಟು, ಅಯ್ಯೋ ನನಗಿಷ್ಟುದ್ದ ಪುಂಗಿ ಆಯ್ತು ಬಿಡು ಅಂತ ಹೇಳ್ದೆ. ಎಲ್ಲ ಹೇಳ್ಬಿಟ್ಟು ಹಂಗೆ ನೆನೆಯ ಹೋಯ್ತು. ನಾನು ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಆದೆ. ಅಕ್ಕ ನೀನು ಹಿಂಗೆ ಫ್ರಿಡ್ಜು ಟಿವಿ ಅನ್ಕೊಂಡು ಕುಂತ್ಕ, ಎಲ್ಲ ಮುಖ್ಯಸ್ಥ ಸ್ಥಾನಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂತವಳು ನಿಮ್ಮ ಅತ್ತೆ. ಆಮೇಕಿಂದ ನಿನಗೆ 3 ನಾಮ ಅಷ್ಟೇ ನೆನೆಯ. ಜನ ಸೀರೆ ನೋಡ್ಬಿಟ್ಟೆ ನೀವು ಓಟ್ ಹಾಕ್ತಾರೆ ಅನ್ನೋದಾದ್ರೆ ಆ ಸೀರೆ ನೋಡ್ಬಿಟ್ಟೆ ನೀವು ಓಟ್ ಹಾಕೊಂಡಿ ಬಿಡೆ. ನನಗೇನ ಸೀರೆ ಸವಾಸ ನೆನೆಯ ಬೇಕಿಲ್ಲ, ಕೊಡೋದು ಬೇಕಿಲ್ಲ. ನೋಡು, ನನಗೆ ಯಾವ ಆಸೆನೂ ಮುಖ್ಯಸ್ಥೆ ಸ್ಥಾನಕ್ಕೆ ನನಗೆ ಯಾವ ಆಸೆ ದುರಾಸೆ ಇಲ್ಲ. ನನಗೇನಿದ್ರು ನಾನು ನೆಮ್ಮದಿಯಾಗಿರ್ಬೇಕು ಅಷ್ಟೇ ನೆನೆಯ. ನಮ್ಮ ಅತ್ತೆ ನಿಂತ್ಕೊತೀನಿ ಅಂದಿದ್ದಕ್ಕೆ ಇವ್ರು ನಿಂತ್ಕೊಂಡಿದ್ದಕ್ಕೆ ನಾನು ನಿಂತ್ಕೊತೀನಿ ಅಂದೆ ಅಷ್ಟೇನೆ. ಅಷ್ಟು ಬಿಟ್ರೆ ನನ್ನ ಮನ್ಸಾಗೆ ನಾನೇ ಗೆಲ್ಬೇಕು, ನಾನು ಹಿಂಗೆ ಇರಬೇಕು, ನಾನು ಹಂಗೆ ಇರಬೇಕು ಅಂತ ನನ್ನ ಮನ್ಸಾಗೆ ಏನೂ ಇಲ್ಲ. ಆದ್ರೂ ನೀನ್ ಏನಾರ ಸೋತ್ಬಿಟ್ರೆ ಉಮ್ಮನ ಆದಂಗಲ್ವಾ? ನಾನು ನೀನ್ ಬೇಡ ಅಂದ್ರೂ ನಿಲ್ಲಿಸ್ಬಿಟ್ಟೆ. ಅಲ್ಲ ಸೀರೆ ಪರಿ ಅನ್ಸ್ಬಿಟ್ಟು ನಮ್ಮಮ್ಮ ಇಂಥ ಕೆಲಸ ಮಾಡ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಅಳಿ ಅಂದ್ರೆ ಸೀರೆ ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲಾರು ಗೆಲ್ಬೇಕು ಅನ್ನೋದಾಗಿದ್ರೆ ದುಡ್ಡಿರೋರೆಲ್ಲಾರು ಇಷ್ಟೊತ್ತಿಗೆ ಅದೇನೋ ಅಂತಾರಲ್ಲ, ಎಲ್ಲ ಪ್ರಧಾನ ಮಂತ್ರಿನೇ ಆಗ್ಬಿಟ್ಟಿರೋರು. ದುಡ್ಡಿರೋರೇ. ಈಗ ದುಡ್ಡಿಗೆ ಯಾರು ಬೆಲೆ ಕೊಡ್ತಾರೆ? ಮೊದ್ಲಿತ್ತು ಕಾಲ. ಇವಾಗ ಏನಿದ್ರು ಮನ್ಸಾಗೆ ಇಸ್ಕೊಳ್ಳಗಂಟ ಎಲ್ಲಾರ್ತಾಗೂ ಇಸ್ಕೊತಾರೆ, ಕಿತ್ಕೋತಾರೆ. ಆಮೇಕಿಂದ ಯಾರಿಗೆ ಬೇಕೋ ಅವ್ರಿಗೆ ನೀವು ಒತ್ತು ಬಿಟ್ಟು ಬರೋದು. ನೀವು ಕಂಡಿಲ್ವೇ ಅಜ್ಜಿ? ಓಲೋ ವಿಹಾನು, ನೋಡಪ್ಪ ಸ್ಮೈಲ, ಭಾನುವಾರ ಬೇರೆ ರಜಾ ಬೇರೆ ಹೆಂಗಾಗವ್ ನೋಡು. ಏನ್ ತಂದಿದ್ಯಾ ಅಜ್ಜಿ ನಂಗೆ ತಿನ್ನಕ್ಕೆ? ಈಗಳಮ್ಮ ಮಗನೇ, ಬ್ಯಾಗಗೆಲ್ಲ ಇರೋದೆಲ್ಲ ನಿಂದೇನಿಯ, ತಗೊಂಡೋಗು. ಥ್ಯಾಂಕ್ ಯು ಅಜ್ಜಿ. ಏನಮ್ಮ ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಇವತ್ ಭಾನುವಾರ ಅಲ್ವೇ ನಮ್ಮಿ, ವಿಹಾನ್ ಸಿಗ್ತಾನೆ ಹೆಂಗೋ ಮಾತಾಡ್ಸ್ಕೊಂಡು ಹೋಗನಿ. ಇನ್ನೇನು ಎಲೆಕ್ಷನ್ ಬೇರೆ ನಿಮ್ದು, ಅದೇನದು ಎಲೆಕ್ಷನ್ ಅಲ್ಲದೇನೋ ಊರು ಮುಖ್ಯಸ್ಥದ್ ಬೇರೆ ಐತಲ್ಲ, ಮುಗಿಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಹಂಗೇನೆ ಬಂದೆ.
ಅಮ್ಮ ಬಂಗಾರಮ್ಮ ಇಡೀ ಊರ್ ತುಂಬಾನು ಸೀರೆ ಪಾರೆ ಹಂಚ್ಕೊಂಡು ಓಡಾಡ್ಕೊಂಡವಳೆ ಎಲ್ರು ನನಗೆ ನನ್ನೇ ಒಪ್ಕೊಳ್ಳಿ ಊರ್ ಮುಖ್ಯಸ್ಥೆ ಅಂತ ಹೇಳ್ಬಿಟ್ಟು ಅಂತ ಒಳ್ಳೇದಾಗಕ್ಕೆ ಅಂತ ಹೇಳ್ಬಿಟ್ಟು ಏನು ಒಸಿ ಕೆಲಸ ಮಾಡ್ತಾವಳೆ ಅಂತ ಅನ್ಕೊಂಡೇನಮ್ಮ. ಮಾಡಿದ್ದೆ ಏನು ಹಂಚಿದ್ದೆ ಅಮ್ಮ ಮಗಳು ಬೀದಿ ಅಲಿತಾವ್ರೆ. ಅಲ್ಕೊಂಡು ಎಲ್ಲ ನಾನು ಬದಲಾಗಿದ್ದೀನಿ, ನಾನು ಒಳ್ಳೇದಾಗಿದ್ದೀನಿ, ಗೌರಿ ಹಬ್ಬಕ್ಕೆ ಸೀರೆ ತಕ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಊರ್ ತುಂಬಾ ಸೀರೆ ಹಂಚ್ಕೊಂಡು ಆಡ್ತಾವ್ರೆ. ಅದಕ್ಕೆ ಅಕ್ಕಂಗೆ ಹೇಳೋಣ ಅಂತ ಬಂದೆ ನಾನುನುವೆ. ನೋಡು ದುಡ್ಡು ಐತೇನೋ ಹಂಚ್ತಾವಳೆ, ಹಂಚ್ಕೊಂಡ್ಲಿ ಬಿಡು. ನಾವ್ ಯಾಕೆ ಮದ್ದಿದಾಗ ತಲೆ ಹಾಕ್ಬೇಕು ಅಳಿ ಅಂದ್ರೆ ನೀವ್ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕತ್ತೀರಾ? ನಿಮ್ಮಮ್ಮ ಸೀರೆನ ಹಂಚ್ಕೊಂಡ್ಲಿ, ಒಡವೆನ ಹಂಚ್ಕೊಂಡ್ಲಿ, ಇನ್ನ ದುಡ್ಡಿದ್ರೆ ಇನ್ನು ಬ್ಯಾರೆ ಏನಾರ ಹಂಚ್ಕೊಂಡ್ಲಿ, ಯಾಕೆ ಬೇಕಳಿ ಅಂದ್ರೆ ನಮ್ಗೆ ಹೆಂಗೋ ಈಗ ಅದೇನು ಅಂತಾರಲ್ಲ ಆರಾಮಾಗಿದ್ದೀರಾ ಎಲ್ಲಾನು ಆರಾಮಾಗಿರೋದ್ ಕಲ್ತ್ಕೊಳ್ಳಿ. ಅದು ಬಿಟ್ಬಿಟ್ಟು ಅವ್ರ ಅದ್ ಹಂಚ್ತಾವ್ರಂತೆ ಇವ್ರು ಇದು ಹಂಚ್ತಾವ್ರಂತೆ, ಅದೆಲ್ಲ ನಮ್ಗೆ ಯಾಕೆ ಬೇಕು ಹೇಳಿ? ಅಲ್ಲತ್ತೆ ಇವಳು ಬ್ಯಾಡ ಅಂದ್ಲು ಗೌರಿ. ನಾನೇ ಇಲ್ಲ ನಿಂತ್ಕೊಂತ ನಿಲ್ಲಿಸ್ಬಿಟ್ಟು ಇವಾಗ ನಮ್ಮ ಅಮ್ಮನ ಹತ್ರ ನಮ್ಮ ಅಮ್ಮನ ಮುಂದೆ ಸೋತೋಗ್ಬಿಟ್ಟು ಮರ್ಯಾದೆ ಕಳಿಯಂಗ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ಬೇಜಾರಾಯ್ತೈತಿ. ನಮ್ಮ 3 ಜನ ಹಂಗೆ 6 ಕೊಟ್ರೆ ಅತ್ತೆ ಕಡೆ 7 ಕೊಟ್ರೆ ಸೊಸೆ ಕಡೆ ಅನ್ನಂಗೆ ಬಂದ್ಬಿಡ್ತಾರೆ. ಈಗ ಸೀರೆ ಕೊಡ್ತಾಯ್ತು ನಮ್ಮಮ್ಮ ಯಾವ ವರ್ಷನೂ ಹಿಂಗೆ ಮಾಡಿರ್ಲಿಲ್ಲ. ಹಿಂಗೆಲ್ಲ ಕೊಡ್ತಾಯ್ತಿ ಅಂದ್ರೆ ನಮ್ಮಮ್ಮ ಬೋಲು ಖತರ್ನಾಕು. ಗೆಲ್ಲಕ್ಕೆ ಏನು ಬೇಕಾದ್ರೂ ನಾಟಕ ಆಡ್ತದೆ, ಏನು ಬೇಕಾದ್ರೂ ಡ್ರಾಮಾ ಮಾಡ್ತದೆ. ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೋಡಿ ನೀವು ತಲೆ ಕೆಡ್ಸ್ಕೊಬೇಡಿ. ಓಹೋ ಹೊಸ ಫ್ರಿಡ್ಜ್ ಬೇರೆ ತಂದ್ಬಿಟ್ಟಿದ್ದೀರಾ? ಎಷ್ಟಾಯ್ತಳಿ ಅಂದ್ರೆ? 28,000 ಅತ್ತೆ. ಓ ಬಾಳ ಚೆನ್ನಾಗೈತಿ ಫ್ರಿಡ್ಜ್ ಎಲ್ಲ ನನ್ವೆ. ಓ ಡಬಲ್ ಡೋರ್ ತಂದ್ಬಿಟ್ಟಿದ್ದೀರಾ ಫ್ರಿಡ್ಜ್? ಹ್ಞೂ ಕಣಮ್ಮ, ಇವಾಗ ತಗೊಬಿಟ್ಟು ಬಂದ್ರು. ನಾನು ಅದೇ ಹೇಳ್ತಿದ್ದೆ ಏನಕ್ಕೆ ತಂದೆ ಅಂತ ಹೇಳ್ಬಿಟ್ಟು, ಇರ್ಲಿ ಬಿಡು ಮನಗ್ ಬೇಕಾಯ್ತದೆ ವಿಹಾನ್ ಕೇಳ್ದ ಅಂತ ಹೇಳ್ಬಿಟ್ಟು ಈಗ ನೋಡು ತಗೊಬಿಟ್ಟು ಬಂದು ಮಡಗಿದ್ರು. ಆಗ ಅಷ್ಟ್ರಾಗೆ ಇವಳು ಬಂದ್ಲು ಅದು ಇದು ಅಂತ ಹೇಳ್ಕೊಂಡು ನಿಂತವಳೆ. ಅದಕ್ಕೆ ಕೇಳಿಸ್ಕೊತಾ ಇದ್ದೆ. ರೀ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನೇನು ಸೋತ್ರು ಇಲ್ಲ ಏನಾದ್ರೂ ನನಗೆ ಯಾವ ಬೇಜಾರು ಆಗಲ್ಲ. ಸದ್ಯ ನೀನ್ ನನ್ನ ಮೇಲೆ ರೇಗಾಡ್ಬಿಡ್ತೀನೋ ಅಂತ ಅನ್ಕೋತಾ ಇದ್ದೆ. ಬಾಬಾ ನಮ್ಮ ಅಕ್ಕಂಗೆ ಇವೆಲ್ಲ ಇಷ್ಟನೇ ಆಗಕ್ಕಿಲ್ಲ. ಹ್ಞೂ ಅಳಿ ಅಂದ್ರೆ ನೀವು ಹೋಗಿ ಕೆಲಸ ನೋಡ್ಕೊ ಹೋಗಿ. ನೀವು ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ಅದು ಎಷ್ಟು ಜನಕ್ಕನ ಕೊಡ್ಲಿ ಏನಾರ ಮಾಡ್ಕೊಳ್ಳಿ ಅಳಿ ಅಂದ್ರೆ ನಮ್ಗೆ ಯಾಕೆ? ನಾಡ್ದು ರಿಸಲ್ಟ್ ಬರ್ತದಲ್ಲ ಆವತ್ತು ಗೊತ್ತಾಯ್ತದೆ. ಊರ್ ಜನ ಎಲ್ರೂ ಯಾರ್ಯಾರು ಕೈ ಎತ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯ್ತದೆ. ಬನ್ನಿ ಹಂಚ್ಬಿಟ್ಟು ಸೀರೆ ಹಂಚ್ಬಿಟ್ಟು ಒಡವೆ ಹಂಚ್ಬಿಟ್ಟು ದುಡ್ಡು ಹಂಚ್ಬಿಟ್ಟು ಗೆಲ್ಲ ಅಂತ ಅವಶ್ಯಕತೆ ಏನೈತೆ? ಅಂತ ಗೆಲುವು ನಮಗೆ ಬೇಕಾಗೂ ಇಲ್ಲ ಬಿಡಿ. ಬೇಕಾದ್ರೆ ನಿಮ್ಮ ಅಮ್ಮನೇ ಆಗ್ಬಿಟ್ಟು ಮುಖ್ಯಸ್ಥಿ ಆಗ್ಬಿಟ್ಟು ಅದೇನು ಉದ್ಧಾರ ಮಾಡೋ ಕೆಲಸ ಮಾಡ್ತದೋ ಮಾಡ್ಲಿ ಬಿಡಿ. ಸರಿ ಅತ್ತೆ, ನೀವೆಲ್ಲ ಇಷ್ಟೊಂದೆಲ್ಲ ಧೈರ್ಯ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಇನ್ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ. ಅಯ್ಯೋ ಹೋದ್ರೆ ಹೋಗ್ಲಿ ಬಿಟ್ರೆ ಬಿಡಿ. ನಮ್ಮ ಅಮ್ಮನ ಮುಂದೆ ನಾವು ಸೋತ್ರೇನು ಗೆದ್ರೇನು ನನ್ಗೆ ಯಾವ್ದಕ್ಕೂ ನನಗೂ ಏನು ಬೇಜಾರಿಲ್ಲ. ಸರಿ ಅತ್ತೆ ಬನ್ನಿ ಕುಂತ್ಕೊ ಬರ್ರಿ. ನೋಡಿ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಾ, ಬನ್ನಿ ಕುಂತ್ಕೊ ಬನ್ನಿ. ಇವತ್ತು ಭಾನುವಾರ ಏನಾರ ಉಸಿ ತಗೊಬಿಟ್ಟು ಬರ್ತೀನಿ. ಚಿಕನ್ ಮಾಡ್ಕೊಂಡೆಲ್ಲ ತಿನ್ನೋಣ. ಸುಮ್ಮನೆ ಯಾಕೆ ನೀನು ಇಲ್ಲೇ ಇರು ಸರಿನಾ? ಎಲ್ಲ ತಗೊಬಿಟ್ಟು ಬರ್ತೀನಿ. ನಿಂಗೆ ಗಂಡನು ಇಲ್ಲಿಗೆ ಕರೆದ್ಬಿಡು ಊಟಕ್ಕೆ. ಫ್ರಿಡ್ಜ್ ತಂದಿರೋ ಖುಷಿಗೆ ಎಲ್ಲ ಮಾಡ್ಕೊಂಡು ತಿಂದ್ಬಿಡೋಣ. ಬನ್ನಿ ಅತ್ತೆ, ನಾನು ಸ್ವಿಂತಕ್ಕೆ ಹೋಗ್ಬಿಟ್ಟು ಹಂಗೆ ತಗೊಬಿಟ್ಟು ಬರ್ತೀನಿ. ಸರಿ ಅಳಿ ಅಂದ್ರೆ ಆಯ್ತು. ನನ್ನ ಗಂಡಂಗೂ ಹೇಳ್ಬೇಕು ಇಂಥದೇ ತಗೊಬಿಡ್ಬಾ ಫ್ರಿಡ್ಜ ಅಂತ. ಡೂಪ್ಲೆಕ್ಸ್ ಮನೆ ಅಂತೂ ಕಟ್ಟಕ್ಕೆ ಇವ್ನಿಗೆ ಯೋಗ್ಯತೆ ಆಗಲಿಲ್ಲ. ಇಂಥದೊಂದು ಫ್ರಿಡ್ಜ್ ಆದ್ರೂ ತರಬಾರ್ದೆ. ಬಾಮ ಕೂತ್ಕ ಕಾಪಿಗೆ ಪೀಕ್ತೀನಿ. ನಿಂಗೂನುವೆ ಸಾಕಾಗೋಗ್ಬಿಟ್ಟಿರ್ತದೆ ಅಲ್ಲೆಲ್ಲ ಕೆಲಸ ಮಾಡಿ ಬಾ ಕುಂತ್ಕ ಬಾ ಇಕ್ಕಬಿಟ್ಟು ಬರ್ತೀನಿ ಕಾಪಿಗೆ. ಹೋಗಮ್ಮಿ. ಚಂದಕೈತಲ್ವೇ 2 ಬಾಕ್ಲು? ಕಣಮ್ಮ ಚೆನ್ನಾಗೈತೆ, ಅದಕ್ಕೆ ನೋಡ್ತಾ ಇವನಿ. ನಮ್ಮ ಮನೆಗೂ ಇಲ್ವಲ್ಲ, ಅದಕ್ಕೆ ಇಂಥದೇನೇ ತೊಂದರೆ ಇಂಥದೇನೇ ತರಬೇಕು ಅಂತ. ಚೆನ್ನಾಗೈತೆ. ನೀವೊಂದು ತಗೊಳ್ರಿ, ಏನಾಯ್ತದ ಬೇಕಾದ್ರೆ ಹೊಸಿ ಕಾಸು ಕೊಡ್ತೀನಿ ನಾನು. ಚೆನ್ನಾಗೈತೆ ಫ್ರಿಡ್ಜ್ ಮಾತ್ರ ಬೊಂಬಾಟಾಗೈತೆ. 2 ಡೋರ್ನ ಇವಾಗ ಎಲ್ಲ ಇಂಥವೇನವ ತಗೊಳ್ಳೋದು, ಚಿಕ್ಕದು ಯಾರು ತಗೊಳ್ಳೋದೇ ಇಲ್ಲ. ಕಣಮ್ಮ ಇವಾಗ ಎಲ್ಲರೂ ಇಂಥವೇನೇ ತಗೊಳ್ಳೋದು, ಚಿಕ್ಕದು ಏನಕ್ಕೆ ತಗೋಬೇಕು ಅಂತ.